ನಮಸ್ತೆ ಫ್ರೆಂಡ್ಸ್. ಹಾಯ್ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಈಗ ನಮ್ಮಲ್ಲಿ ಕಿಬೋ ಅಕೌಂಟ್ಗಳಲ್ಲಿ ಇರ್ತಕ್ಕಂಥ ಮರ್ಜ್ ಮಾಡಿರ್ತಕ್ಕಂಥ ಅಕೌಂಟಲ್ಲಿ ಎಲ್ಲ ಸೇರಿ ಬಂದಿರತಕ್ಕಂಥ ಕಿಬೋ ಕಾಯಿನ್ಗಳನ್ನು, QCC ಕಾಯಿನ್ಗಳನ್ನು ಮತ್ತು ಡಿ ಕಾಯಿನ್ಗಳನ್ನು, ISDT ಕಾಯಿನ್ಗಳನ್ನು, ಎಲ್ಲ ಕಾಯಿನ್ಗಳನ್ನು ನಾವು QCC ಎಕ್ಸ್ಚೇಂಜಿಗೆ ಕಳಿಸೋದು ಹೇಗೆ ಅನ್ನೋದ್ರ ಕುರಿತು ನಾನು ತೋರಿಸ್ತೇನೆ. ಯಾಕಂತೇಳಿದರೆ ಅದು ಸಂಪೂರ್ಣವಾಗಿ ನೀವು ಮೊದಲು QCC ಎಕ್ಸ್ಚೇಂಜು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರಬೇಕು. ಅದಕ್ಕೆ ರಿಜಿಸ್ಟ್ರೇಷನ್ ಮಾಡುವ ಸಮಯದಲ್ಲಿ ಯಾವ ಮೇಲ್ ಐ ಡಿ ಕೊಟ್ಟಿದ್ರೆ ಆ ಮೇಲ್ ಐ ಡಿ ನಿಮಗೆ ನೆನಪಿರಬೇಕು. QCC ಎಕ್ಸ್ಚೇಂಜ್ ರಿಜಿಸ್ಟ್ರೇಷನ್ ಮಾಡುವ ಸಮಯದಲ್ಲಿ ಯಾವ ಮೇಲ್ ಐ ಡಿ ಕೊಟ್ಟಿದ್ರಿ. ಯಾಕಂತೇಳಿದರೆ ಕಿಬೋ ಅಕೌಂಟಿಗೆ ಯಾವ ಮೇಲ್ ಐ ಡಿ ಕೊಟ್ಟಿದ್ರೆ QCC ಎಕ್ಸ್ಚೇಂಜ್ ಸಹಿತ ಅದೇ ಮೇಲ್ ಐ ಡಿಯನ್ನು ಕೊಟ್ಟಿರಬೇಕು. ಓಕೆ, ಈಗ ನಾನು ಫಸ್ಟು ಎಲ್ಲ ನೋಡಿ, ಇಲ್ಲಿ ಸ್ವಿಚ್ ಯೂಸರ್ ಅಂತಿದೆ. ಎಲ್ಲ ಅಕೌಂಟ್ಗಳನ್ನು ನಾನು ಮರ್ಜ್ ಮಾಡ್ಕೊಂಡಿದ್ದೀನಿ. ಟೋಟಲಾಗಿ ಇಷ್ಟು ಅಕೌಂಟ್ಗಳನ್ನು ನಾನು ಮರ್ಜ್ ಮಾಡ್ಕೊಂಡಿದ್ದೀನಿ. ಈಗ QCC ಎಕ್ಸ್ಚೇಂಜಿಗೆ ಕಳಿಸ್ಬೇಕಂತೇಳಿ ನನ್ನ ಮೇನ್ ಅಕೌಂಟಿಗೆ ನಾನು ಎಲ್ಲ ಅಕೌಂಟ್ಗಳನ್ನು ಮರ್ಜ್ ಮಾಡಿದ್ದೀನಿ. ಈ ಅಕೌಂಟ್ ಮರ್ಜ್ ಮಾಡಿದ ಮೇಲೆ QCC ಎಕ್ಸ್ಚೇಂಜಿಗೆ ಕಾಯಿನ್ಗಳನ್ನು ಕಳಿಸ್ಬೇಕು. ಕಳಿಸ್ಬೇಕಂದ್ರೆ ಅದಕ್ಕಿಂತ ಮೊದಲು ನಾವು ಏನು ಮಾಡಬೇಕಂತೇಳಿದ್ರೆ, ಇಲ್ಲಿ 3 ಆಪ್ಷನ್ಸ್, 3 ಲೈನ್ ಕಾಣಿಸ್ತಿದೆನಾ, ಈ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಫಸ್ಟು ನಿಮಗೆ ಮೈ ಕೂಪನ್ಸ್ ಅಂತ ಇದೆ ನೋಡಿ. ಮೈ ಕೂಪನ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಒಂದು ಕೂಪನ್ಸನ್ನು ಕಾಪಿ ಮಾಡ್ಕೊಂಡಿದ್ದೀನಿ ನಾನೀಗ. ನೆಕ್ಸ್ಟ್ ಬಂದು ಇಲ್ಲಿ ಸ್ವ್ಯಾಪ್ ಅಂತ ಇದೆ, ಸ್ವ್ಯಾಪ್ ಫೈನಲ್ ಕಾಯಿನ್ಸ್ ಅಂತೇಳಿ. ಓಕೆ, ಈ ಸ್ವ್ಯಾಪ್ ಫೈನಲ್ ಕಾಯಿನ್ಸ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಓಕೆ, ನೋಡಿ ಇಲ್ಲಿ ಕೇಳುತ್ತೆ, ಕೂಪನ್ ಕೇಳುತ್ತೆ. ಟೋಟಲಾಗಿ ಇಷ್ಟು ಇರ್ತಕ್ಕಂಥ 1,56,187.21 ಕಾಯಿನ್ಸು ಮರ್ಜಾಗಿ ಬಂದಿರತಕ್ಕಂಥ ಕಾಯಿನ್ಗಳು ಇದ್ದಾವೆ. ಇವಿಷ್ಟು ಕಾಯಿನ್ ನಾನಿಲ್ಲಿ ಕೂಪನನ್ನು ಇಲ್ಲಿ ಪೇಸ್ಟ್ ಮಾಡಿದೆ. ಪೇಸ್ಟ್ ಮಾಡಿ ಇಲ್ಲಿ ಮೇಲೆ ಸಬ್ಮಿಟ್ ಅಂತ ಇದೆ ನೋಡಿ, ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಪ್ಲೀಸ್ ಕನ್ಫರ್ಮ್ ದಿಸ್ ಆಪರೇಷನ್. ಈಗ ಸ್ವ್ಯಾಪ್ ಮಾಡಿದ್ದೀನಿ, ಕಾಯಿನ್ ಸ್ವ್ಯಾಪ್ ಸಕ್ಸಸ್ಫುಲಿ. ಓಕೆ, ಈಗ ಸಕ್ಸಸ್ಫುಲ್ ಆಗಿದೆ. ಈಗ ನೆಕ್ಸ್ಟ್ ನಾವು ಏನು ಮಾಡಬೇಕಪ್ಪ ಅಂದರೆ, ಈ ಮತ್ತೆ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿ. ಈಗ ಇಷ್ಟ ಆಯಿತು. ಈಗ ನೆಕ್ಸ್ಟ್ ನೀವೇನು ಮಾಡಬೇಕಂದ್ರೆ, ಪ್ರತಿಯೊಬ್ಬರೂ ನೀವು ಮರ್ಜ್ ಮಾಡಿರ್ತಕ್ಕಂಥ ಅಕೌಂಟ್ಗಳನ್ನು ಡೈರೆಕ್ಟಾಗಿ ನೀವು QCC ಎಕ್ಸ್ಚೇಂಜಿಗೆ ಕಾಯಿನ್ಗಳನ್ನು ಕಳಿಸ್ಬೋದು. ಫಸ್ಟ್ ಸ್ವ್ಯಾಪ್ ಮಾಡ್ಕೋಬೇಕು. ಸ್ವ್ಯಾಪ್ ಅಂದರೆ ಮರ್ಜ್ ಆಗಿರ್ತಕ್ಕಂಥ ಕಾಯಿನ್ಗಳನ್ನು ಸ್ವ್ಯಾಪ್ ಮಾಡಿಕೊಂಡು ಒಂದು ಕೂಪನ್ ಹಾಕಿ ಅಲ್ಲಿ ಸ್ವ್ಯಾಪ್ ಮಾಡಬೇಕು. ನೆಕ್ಸ್ಟ್ ನೋಡಿ ನಾನು ತೋರಿಸ್ತೇನೆ. ಇಲ್ಲಿ ಡ್ಯಾಶ್ ಬೋರ್ಡ್ಗೆ ಬರಬೇಕು. ಡ್ಯಾಶ್ ಬೋರ್ಡ್ಗೆ ಬಂದಿದ್ವಿ, ಸ್ವಿಚ್ ಯೂಸರ್ಗೆ ಬಂದಿದ್ವಿ. ಓಕೆ, ಇಲ್ಲಿ ಯಾರ್ದೋ ಒಂದು ಹೆಸರು ಇದೆ ಅಂದ್ಕೊಳ್ಳಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈಗ ನಾವು ಎಲ್ಲಿ ಬರಬೇಕು, ಇಲ್ಲಿದೆ ಟ್ರಾನ್ಸ್ಫರ್ ಕಾಯಿನ್ ಟು BCC ಎಕ್ಸ್ಚೇಂಜ್ ಅಂತ ಇದೆ. ಇದರ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ, ಈಗ ನೋಡಿ, ಈಗ ಇಲ್ಲಿ ಮೇಲ್ ಐ ಡಿ ಕೇಳ್ತದೆ. ನೀವು ಯಾವ ಮೇಲ್ ಐ ಡಿಯನ್ನು ಕೊಟ್ಟಿದ್ದೀರಿ QCC ಎಕ್ಸ್ಚೇಂಜಿಗೆ, ಆ QCC ಎಕ್ಸ್ಚೇಂಜಿಗೆ ಕೊಟ್ಟಿರ್ತಕ್ಕಂಥ ಮೇಲ್ ಐ ಡಿಯನ್ನು ಹಾಕಬೇಕು. ಆ ಮೇಲ್ ಐ ಡಿಗೆ OTP ಹೋಗ್ತದೆ. ಸೆಂಟ್ OTP ಯುವರ್ ಮೇಲ್ ಐ ಡಿ. ಓಕೆ, ಈಗ ಆ ಮೇಲಿಗೆ OTP ಬಂದಿರ್ತದೆ. ನೋಡಿ, ಇಲ್ಲಿ OTP ಬಂದಿದೆನಾ, ಕಾಪಿ ಮಾಡ್ಕೊಂಡಿದ್ದೀನಿ. ಮೇಲಿಗೆ ಬಂದಿರತಕ್ಕಂಥ OTP ಈಗ ಇಲ್ಲಿ ಪೇಸ್ಟ್ ಮಾಡ್ತೀನಿ. OTP ಮೇಲೆ ಸಬ್ಮಿಟ್ ಮಾಡ್ತೇನೆ. ಓಕೆ, ಟೋಟಲಾಗಿ ಈ ಕಾಯಿನ್ಗಳು ಸಬ್ಮಿಟ್ ಆಗ್ತವೆ. ಕನ್ಫರ್ಮ್. ಓಕೆ, ಟ್ರಾನ್ಸ್ಫರ್ ರಿಕ್ವೆಸ್ಟ್ ಸಬ್ಮಿಟೆಡ್ ಸಕ್ಸಸ್ಫುಲಿ, ಪ್ಲೀಸ್ ವೆಯ್ಟ್.
12 to 24 ಅವರ್ಸ್ಟು ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಓಕೆ, ಈಗ ಈ ಅಕೌಂಟು ಮುಗೀತು. ಓಕೆ, ಈಗ ನೆಕ್ಸ್ಟ್ ಬಂದು ನಾವು ಇಲ್ಲೇ ಕ್ಲೋಸ್ ಮಾಡೋಣ. ನಿಂತ್ಕೊಳ್ಳಿ, ಈ ಡ್ಯಾಶ್ ಬೋರ್ಡಿಗೆ ಬಂದು ಕ್ಲೋಸ್ ಮಾಡ್ತೀನಿ. ಯಾರ್ದು ಕ್ಲೋಸ್ ಮಾಡಿದ್ದೀನಿ ಅಂತ ನಾವು ನೋಡ್ಕೋಬೇಕಲ್ಲ. ನೋಡಿ ಹೀಗೆ ಕಂಟಿನ್ಯೂ ಆಗಿ ಮಾಡ್ತಾನೆ ಹೋಗಬೇಕು. ಮರ್ಜ್ ಆಗಿರ್ತಕ್ಕಂಥ ಅಕೌಂಟ್ಗಳು ಒಂದು ಕಡೆ ಇರ್ತವೆ ಸ್ವಿಚ್ ಯೂಸರ್ನಲ್ಲಿ. ಈಗ ಓಕೆ ನೋಡಿ, ನಾನು ಒಂದೊಂದು ಅಕೌಂಟ್ಗಳನ್ನು ಕಾಯಿನ್ QCC ಕಾಯಿನ್ ಎಕ್ಸ್ಚೇಂಜಿಗೆ ಕಳಿಸ್ತಾ ಇದ್ದೀನಿ. ನೋಡಿ, ಟ್ರಾನ್ಸ್ಫರ್ ಕಾಯಿನ್ ಟು QCC ಎಕ್ಸ್ಚೇಂಜ್. ಮೇಲ್ ಐ ಡಿ ಕೇಳಿತು, ಇಲ್ಲಿ ಗೆಟ್ OTP ಕೇಳುತ್ತೆ. OTPಯನ್ನು ಮೇಲಿಗೆ ಬಂದಿದೆ. ಈಗ ಆ ಮೇಲಿಗೆ ಬಂದಿರತಕ್ಕಂಥ OTPಯನ್ನು ನಾನು ಈಗ ತೆಗೆದುಕೋಬೇಕು. ಈ ಥರ ಕಾಪಿ ಪೇಸ್ಟ್ ಮಾಡ್ಕೊತೀನಿ. ಕಾಪಿ ಪೇಸ್ಟ್ ಮಾಡಿಕೊಂಡು ಇಲ್ಲಿ ಬಂದು OTP ಬಾಕ್ಸ್ನಲ್ಲಿ ಹಾಕ್ತೇನೆ. ಹಾಕಿ ಮೇಲೆ ಸಬ್ಮಿಟ್ ಮಾಡ್ತೇನೆ. ಇಷ್ಟು ನೋಡಿ, OTP ತಪ್ಪಾಗಿದೆ. ನೋಡಿ, ಹೀಗೆ ಮಾಡಬೇಕು. ಕನ್ಫರ್ಮ್ ಟ್ರಾನ್ಸ್ಫರ್ ರಿಕ್ವೆಸ್ಟೆಡ್ ಸಬ್ಮಿಟೆಡ್ ಸಕ್ಸಸ್ಫುಲಿ, ಪ್ಲೀಸ್ ವೇಟ್. 12 ಗಂಟೆಯಿಂದ 24 ಗಂಟೆ ಒಳಗಡೆ ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಹೀಗೆ ನಾವು ಮಾಡ್ತಾನೆ ಹೋಗಬೇಕು. ನಾವು ಮರ್ಜ್ ಮಾಡ್ಕೊಂಡಿರ್ತಕ್ಕಂಥ ಎಲ್ಲ ಅಕೌಂಟ್ಗಳನ್ನು ಈಗ ಲಾಗೌಟ್ ಮಾಡಬೇಕು. ಮದರ್ ಅಕೌಂಟಿಗೆ ಬರಬೇಕು. ಮದರ್ ಅಕೌಂಟ್ನಲ್ಲಿ ಸ್ವಿಚ್ ಅಕೌಂಟಿಗೆ ಬರಬೇಕು. ಹೀಗೆ ಕಂಟಿನ್ಯೂ ಆಗಿ ನೀವು ಮಾಡ್ತಾನೆ ಹೋಗಬೇಕು. ಈಗ ಆಲ್ರೆಡಿ ಇದಾಗೈತಿ, ಇದು ಆಗಿದೆ. ಮೇನ್ ಅಕೌಂಟ್ ಓಪನ್ ಮಾಡ್ಕೋಬೇಕು. ಹೀಗೆ ಬರುತ್ತೆ ಮೇಲ್ ಐ ಡಿ. ಟಕ್ಕ 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 ಹೀಗೆ OTP ಬಂದಿರುತ್ತೆ. ನೋಡಿ, ಇಷ್ಟೇ. ಹೀಗೆ ನೀವೆಲ್ಲ ಹೀಗೇ ಎಲ್ಲ ನಿಮ್ಮ ಮರ್ಜ್ ಮಾಡ್ಕೊಂಡಿರ್ತಕ್ಕಂಥ ಅಕೌಂಟ್ಗಳಲ್ಲಿ ಇರ್ತಕ್ಕಂಥ ಕಾಯಿನ್ಗಳನ್ನು QCC ಎಕ್ಸ್ಚೇಂಜ್ಗೆ ಹೋಗ್ಬೇಕಂದ್ರೆ ಹೀಗೆ ನೀವು ಮಾಡಬೇಕು ನೋಡಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ಧನ್ಯವಾದಗಳು. ನೀವೆಲ್ಲರೂ ಇವತ್ತು ಲಾಸ್ಟ್ ಡೇಟ್ ಇದೆ ನೋಡಿ, ಮಾಡ್ಕೊಳ್ಳಿ. ಇನ್ನು ಏನಾದರೂ ಪೋಸ್ಟ್ಪೋನ್ ಮಾಡಿ ಎಕ್ಸ್ಟೆಂಡ್ ಮಾಡಿದರೂ ಮಾಡಬಹುದು. ಒಂದು 2-3 ದಿನ, ಒಂದು ವಾರ 10 ದಿನ ಕೊಟ್ಟರು ಕೊಡ್ಬೋದು. ಹೀಗೆ ಮಾಡ್ಕೊಳ್ಳಿಕ್ಕೆ ನೀವು ಮಾಡ್ಕೊಳ್ಳಿ. ಥ್ಯಾಂಕ್ ಯು.